ಇಲ್ಲ ಸಮುದ್ರ ಇದೆ. ನಮ್ಮ ಬೆಂಗಳೂರಿಗಿಲ್ಲ. ಬೆಂಗಳೂರು ಡಸಂಟ್ ಹ್ಯಾವ್ ಎನಿ ವಾಟರ್. ನಮಗೆ ಕಾವೇರಿ ಬಿಟ್ಟರೆ ಬೇರೆ ಯಾವುದು ದಾರಿ ಇಲ್ಲ. ಈಗಪ್ಪ ಅಲ್ಲಿ ಚೆನ್ನೈಲಿ ಒಂದಿದೆ, ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಸಮುದ್ರದ ನೀರಿದೆ, ಇಲ್ಲ ಅಂದರೆ ದೊಡ್ಡ ದೊಡ್ಡ ನದಿಗಳಿರ್ತದೆ, ಇನ್ಕ್ಲೂಡಿಂಗ್ ಡೆಲ್ಲಿ. ಬೆಂಗಳೂರಿಗೆ ಅವಕಾಶ ಇಲ್ಲ. ನಾವು ಕಾವೇರಿನೇ ಇದು ಮಾಡಬೇಕು. ಸೊ 5th ಸ್ಟೇಜು ಅರ್ಧಕ್ಕಾಗಿ ನಿಂತೋಗಿತ್ತು. ನಾನು ಐ ಶುಡ್ ಥ್ಯಾಂಕ್ ಸೋಮಶೇಖರ್ ಅವರು, ಕೆಲವರೆಲ್ಲ ಸೇರಿ ಆ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿಕೊಟ್ರು. ಸೊ ಕಾವೇರಿ ಸ್ಟೇಜ್ ಅವರೆಲ್ಲ ಬಂದಿದ್ರು, ವಿಶ್ವನಾಥ್ ಬಂದಿದ್ರು, ಮುನ್ರಾಜ್ ಬಂದಿದ್ರು, ಗೋಪಾಲಯ್ಯ ಬಂದಿದ್ರು, ಎಲ್ಲ ಬಂದಿದ್ರು. ಅವರೆಲ್ಲ ಬಂದು ಕರ್ಕೊಂಡೋಗಿ, ಬಸವರಾಜ್ ಬಂದಿದ್ರು, ಅವರೆಲ್ಲ ಕರ್ಕೊಂಡೋಗಿ ಅಲ್ಲಿ ಇದರಲ್ಲಿ ನಮ್ಮ ತೊರೆಕಾಡಿನಲ್ಲಿ ಅಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡಿ ನೀರು ಈಚೆ ತಂದು ಅದನ್ನು ಮಾಡಿದರು. ಈಗ ಇದು ಕೂಡ ಎತ್ತಿನೊಳೆ ಪ್ರಾಜೆಕ್ಟ್ ಕೂಡ ಆಗ್ತಾ ಇದೆ. ಅದು ಕೂಡ ಮೊನ್ನೆ ಸ್ವಲ್ಪ ಫಾರೆಸ್ಟ್ ಪ್ರಾಬ್ಲಮ್ ಇತ್ತು, ಅದನ್ನು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಕೆಲಸನ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಸೊ ಬೆಂಗಳೂರು ನಗರಕ್ಕೆ ಈಗ 22,250 MLD ಕೆಪಾಸಿಟಿ ಇದೆ. ಇನ್ನು 1,850 ಈಗಾಗಲೇ ಮಾಡಿದ್ವಿ. ಇನ್ನು 400 MLD ಕೆಪಾಸಿಟಿ ಇದೆ. ಇನ್ನು ಯಾರಿಗೆ ಬೇಕಾದ್ರೂ ನಾವು ಕೊಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಕ್ಯಾಂಪ್ಗಳನ್ನೇ ನಾವು ಮಾಡಿಸ್ತಾ ಇದ್ದೀನಿ. ಇನ್ಸ್ಟಾಲ್ಮೆಂಟಲ್ಲಿ ಕನೆಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಬೇಕಾದಷ್ಟು ಅವಕಾಶ ಇದೆ. ಆಮೇಲೆ 6ನೇ ಸ್ಟೇಜ್ ಕೂಡ ಈಗಾಗಲೇ ಪ್ಲಾನ್ ಹಾಕಿ 7,000 ಕೋಟಿ ರೂಪಾಯಿಗೆ DPR ರೆಡಿ ಮಾಡಿ ಮೊನ್ನೆ ಕ್ಯಾಬಿನೆಟಲ್ಲಿ ಕೂಡ ಆಗಿದೆ. ಮೊನ್ನೆ ಜೈಕಾ ಅವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಹೊಸ ರೋಡಲ್ಲಿ ಇದನ್ನು ತರಬೇಕು ಅಂತ ಮಾಡಿದ್ದೀವಿ. ಇನ್ನೊಂದು ನನಗೊಂದು ಬಹಳ ದೊಡ್ಡ ಸಂತೋಷ, ಒಂದು ದೊಡ್ಡ ಸಮಾಧಾನ ನನ್ನ ಮನಸ್ಸಿಗೆ ತಂದಿದೆ ಅಂದರೆ, ಈ ಸುಪ್ರೀಂ ಕೋರ್ಟು ಇಲ್ಲಿಂದನೇ ಒಂದು ನಿಮ್ಮ ಮುಖಾಂತರ ಒಂದು ಶರಣು ಆ ಕೋರ್ಟ್ಗೆ ಒಂದು ದೊಡ್ಡ ಡಿಸಿಷನ್, ಹಿಸ್ಟಾರಿಕ್ ಡಿಸಿಷನ್ ಕೊಟ್ಟರು. ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವ್ ಬಗ್ಗೆ. ನಮ್ಮ ಇವರು ರೀ ಸ್ವಾಮಿ, ಕೇಳ್ರಿ ಸ್ವಾಮಿ, ನೀವೇ ಲಾ ಮಿನಿಸ್ಟರ್ ಇದ್ರೆ, ಒಂದು ದೊಡ್ಡ ತೀರ್ಮಾನ ಸುಪ್ರೀಂ ಕೋರ್ಟಲ್ಲಿ. ಏನಪ್ಪಾ ಅಂತಂದ್ರೆ, ಇನ್ನು ತಮಿಳ್ನಾಡು ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್. ತಮಿಳ್ನಾಡು ಅವ್ರು ಏನು ಕ್ಲೈಮ್ ಮಾಡ್ತಿದ್ರು ಅದು ವಜಾ ಮಾಡಿ, ನಮ್ಮದೇ ಆದಂಥ ಒಂದು ದೇವರು ಕೊಟ್ಟಂಥ ಶಕ್ತಿ ಮೇಲೆ ಅವರು ಎಲ್ಲೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ. ಆ ಜಡ್ಜು ಅವ್ರ ಜಾಗದಲ್ಲಿ ಅವ್ರು ಮಾಡ್ಕೊಳ್ಳೋಕ್ಕೆ ನಿಮ್ಗೇನ್ರಿ ಕಷ್ಟ, ನೀವು 177 TMC ಕೇಳ್ರಿ, ಆ 177 TMC ಬಿಟ್ಬಿಟ್ಟು ನಿಮ್ಗೆ ಇನ್ನೇನ್ರಿ ಹಕ್ಕಿದೆ ಅಂತ ಅವ್ರಿಗೆ ಹೇಳಿದ್ರು. ಅದನ್ನು ನೋಡಿ ನಾವು ತಿರ್ಗಾ ಮೂವ್ ಮಾಡಿದೋ. ಚೀಫ್ ಜಸ್ಟಿಸ್ ಅವ್ರು ಮೂವ್ ಮಾಡಿದ್ರು, ಅಡ್ವೊಕೇಟ್ ಜನರಲ್ ಅವ್ರು ಮೂವ್ ಮಾಡಿದ್ರು ಚೀಫ್ ಜಸ್ಟಿಸ್ ಮುಂದೆ. ಅವರು ಅವ್ರು ಹೇಳೋದ್ರ ಅರ್ಥ ಇದೆ ಅಂತೇಳಿ ತಮಿಳ್ನಾಡು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದೆ. ಈಗ ಏನಾದರೂ ನಾವು ಉಂಟು, ಸೆಂಟ್ರಲ್ ವಾಟರ್ ಕಮಿಷನ್ ಉಂಟು. ಈ ಹೊಸದಾಗೆ ನಾನು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲಿ TMC ನೀರು ಕೂಡ ಬ್ಯಾಲೆನ್ಸಿಂಗ್ ರಿಸರ್ವ್ ಆದ ತಕ್ಷಣ ಕಂಪ್ಲೀಟ್ ಇನ್ ಬೆಂಗಳೂರಿಗೆ ನೆಕ್ಸ್ಟ್ 25-30 ಇಯರ್ಸ್ ಯಾವ ಥರದ ನೀರು ಸಮಸ್ಯೆನೂ ಆಗುವುದಿಲ್ಲ. ಸೊ ಅದಕ್ಕೇನು ಬೇಕೋ ನಾವು ಸಿದ್ಧತೆ ಮಾಡಿ ಪ್ಲಾನ್ ಅಂತೂ ಮಾಡ್ಕೊಂಡಿದ್ದೇವೆ ಅಧ್ಯಕ್ಷೆ. ಸೊ ಇದನ್ನೆಲ್ಲ ಕೂಡ ಅದಕ್ಕೂ ಕೂಡ ಈಗಾಗಲೇ 6 ಸ್ಟೇಜ್, ಅದಲ್ಲದೆ ಮೇಕೆದಾಟು ಬೇರೆ 6 ಸ್ಟೇಜ್ಗೆ ಏನು ಬೇಕೋ ನಾನು ಅದಕ್ಕೆಲ್ಲ ಈಗಾಗಲೇ ಪಾಸ್ ಮಾಡಿಕೊಂಡು, ಜೈಕಾ ಅವರು ಕೂಡ ಈಗಾಗಲೇ ನಮಗೆ ಹಣ ಕೊಡಲಿಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ ಅಧ್ಯಕ್ಷ. ಸೊ ಹಂಗೆ ಕುಡಿಯೋ ನೀರು ಬಗ್ಗೆ ಸಮಸ್ಯೆ ಇಲ್ಲ. ಒಟ್ಟು ಅಶೋಕ್ 15,000 ಬೋರ್ವೆಲ್ ಇದೆ. ಅಶೋಕ್ ಅವರೇ 15,000 ಬೋರ್ವೆಲ್ ಇದೆ. 7,000 ಬೋರ್ವೆಲ್ಲು ಲಾಸ್ಟ್ 2 years ಡ್ರೈ ಆಗ್ಬಿಡ್ತು. ಎಲೆಕ್ಷನ್ ಟೈಮಲ್ಲಿ ಡ್ರೈ ಆಗ್ಬಿಡ್ತು. ವಾಟರ್ ಟೇಬಲ್ ಇಲ್ಲ, ಕೆರೆಗಳಿಗೆಲ್ಲ ನೀರು ಹೋಗ್ತಾ ಇಲ್ಲ, ಇರೋಂಥ ಊರಲ್ಲಿ ಇರೋದು ಕೆರೆಗಳು ನಿಂತ ಇಲ್ಲ. ಅವ್ರದೇ ಎಷ್ಟು ದೊಡ್ಡ ಮಾಫಿಯಾ ನಿಮಗೆ ಅಂತ ಗೊತ್ತಿದೆ. ಅದಕ್ಕೆ ಏನೇನೋ ಮಾಡಿ ಪ್ರಯತ್ನ ಮಾಡಿದೆ. ಈಗ ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಕಂಟ್ರೋಲ್ ಬಂದಿದೆ. ಫುಲ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಇವತ್ತರೆಗೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸೊ ಈಗ ವಾಪಸ್ ಅದಕ್ಕೆ ಇದನ್ನು ಮಾಡಬೇಕು. ಮುಂದಕ್ಕೆ ಎಲ್ಲೇ ಬೋರ್ವೆಲ್ ತಗೊಂಡ್ರು ಪರ್ಮಿಷನ್ ತಗೋಬೇಕು ಅಂತ ಏನೇನು ನಾವು ಹೇಳಿದ್ರು ಕೂಡ ಕೊರಿತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಇದು ನಡೀತಾ ಇರ್ತಾರೆ. ಬಟ್ ಸದ್ಯಕ್ಕೆ ಈಗ ಯಾರೇ ನೀರು ಪರ್ಮಿಷನ್ ಕೇಳಿದ್ರು ಕೂಡ ಕೊಡ್ಲಿಕ್ಕೆ ಇನ್ಸ್ಟಾಲ್ಮೆಂಟ್ ಮೇಲೆ ದುಡ್ಡು ಕಟ್ಸ್ಕೊಂಡು ಕೊಡ್ಲಿಕ್ಕೆ ಮಾಡಿದ್ದೀನಿ. 15 ವರ್ಷ ಅನೌನ್ಸ್ಮೆಂಟ್ ಆಗಿರಲಿಲ್ಲ, 15 ವರ್ಷ ರೇಟ್ ಅನೌನ್ಸ್ಮೆಂಟ್ ಆಗಿಲ್ಲ, ನಿಂತೋಗಿತ್ತು. ಏನೋ ಒಂದಿನ ನೋಡ್ಬಿಟ್ಟು ಟೈಮ್ ನೋಡ್ಬಿಟ್ಟು ಸ್ವಲ್ಪ ಇನ್ಕ್ರೀಸ್ ಮಾಡಿದೆ. ಸೊ ಐ ಥಿಂಕ್ ಇನ್ನು ಮುಂದಕ್ಕೆ ಲಾಸ್ ಆಗೋದಿಲ್ಲ. BWSB ವಾಸ್ ಇನ್ ಲಾಸ್. ಸೊ ಹಿಂಗಾಗಿದೆ. ಸೊ ಒಂದು ಮೇಕೆದಾಟು ಲೀಗಲ್ ಹರ್ಡಲ್ಸು ಪ್ರಾರಂಭ ಆಗಿದೆ. ನೆಕ್ಸ್ಟ್ ಟೈಮು ನಾವು ನೀವೆಲ್ಲ ಹೋಗೋಣ ಒಂದಿನ. ಇದಕ್ಕೆ ನಾನು ಅಲ್ಲೇ ಹೊಸದಾಗಿ ಒಂದು ಆಫೀಸ್ ಮಾಡಿಸಿದ್ದೀನಿ. ಅವರು ಒಂದು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಬೇಕು, ಫಾರೆಸ್ಟ್ ಲ್ಯಾಂಡು. ಬರೀ ಇಟ್ ವಿಲ್ ಬಿ ದಿ ಚೀಪೆಸ್ಟ್ ಪ್ರಾಜೆಕ್ಟ್. ಬರೀ 500-600 ಎಕರೆ ಮಾತ್ರ ಲ್ಯಾಂಡ್ ಅಕ್ವಿಷನ್ ಅಷ್ಟೇ. ಮಿಕ್ಕಿದ ಫಾರೆಸ್ಟ್ ಸಬ್ಮರ್ಷನ್ ಆಗ್ತದೆ. ಅವ್ರಿಗೆ ಬೇರೆ ಎಲ್ಲ ಒಂದು ಕಡೆ ಕೊಡುವಂಥದ್ದು. 400 ಮೆಗಾವ್ಯಾಟ್ ಪವರ್ ಕೂಡ ಅದಕ್ಕೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಸೊ ಬೆಂಗಳೂರು ನಗರಕ್ಕೆ ನಾನು ಹಿಂದೆ ಯಲಹಂಕದಲ್ಲಿ ಇದನ್ನು ಗ್ಯಾಸ್ ಸ್ಟೇಷನ್ ಮಾಡಿಸ್ದೆ, ಎಮರ್ಜೆನ್ಸಿಗೆ ಇರಲಿ ಅಂತ ಗ್ಯಾಸ್ ಸ್ಟೇಷನ್ ಮಾಡಿಸ್ದೆ. ಹಂಗೆ ಅದು ಕೂಡ 400 ಮೆಗಾವ್ಯಾಟ್ ಸಿಕ್ತು ಅಂತಂದರೆ ಅದು ನಮಗೊಂದು